ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಂದ್ರಗುತ್ತಿ ಹೋಗ್ತಾ ಇದ್ದೀವಿ. ಫುಲ್ ಲಾಸ್ಟ್ ತನಕ ವಿಡಿಯೋ ನೋಡ್ರಿ, ಫುಲ್ ಇಷ್ಟೇ ತಿಳಿಸ್ಕೊಡ್ತೀನಿ. ಇದು ಚಂದ್ರಗುತ್ತಿ ಟೆಂಪಲ್ ಅಂತಾನೆ ಪ್ರಸಿದ್ಧ ಆಗಿದ್ದು, ಇದಕ್ಕೆ ರೇಣುಕಾಂಬ ಟೆಂಪಲ್ ಅಂತ ಕರೀತಾರೆ. ಇದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಲ್ಲಿ ಲೊಕೇಟ್ ಆಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಿಂದ 19 ಕಿಲೋಮೀಟರ್ ಆಗುತ್ತೆ, ಮತ್ತು ಸಿರ್ಸಿಯಿಂದನೂ 19 ಕಿಲೋಮೀಟರ್ ಆಗುತ್ತೆ. ಸೊರಬದಿಂದ ಬಂದರೆ ನಿಮಗೆ ಸೇಮ್ ಡಿಸ್ಟೆನ್ಸ್ 20 ಕಿಲೋಮೀಟರ್ ಆಗುತ್ತೆ. ಈ ಚಂದ್ರಗುತ್ತಿ ದೇವಸ್ಥಾನ ಅಂದರೆ ನಮಗೆ ನೆನಪಾಗೋದು ಪರಶುರಾಮರು ಅವರ ತಾಯಿಯ ತಲೆಯನ್ನು ಕಡಿದ ಜಾಗ ಅಂತ. ಅದರ ಕಥೆನ ತಿಳಿಸ್ತಾ ಹೋಗ್ತೀನಿ. ಪರಶುರಾಮರು ವಿಷ್ಣುವಿನ 6ನೇ ಅವತಾರ. ಪರಶುರಾಮರ ತಂದೆ ಜಮದಗ್ನಿ ಹಾಗೂ ತಾಯಿ ರೇಣುಕಾಂಬೆ. ಅವರ ಕಿರಿಯ ಪುತ್ರನಾಗಿ ಪರಶುರಾಮರು ಹುಟ್ಟುತ್ತಾರೆ. ಯಾತಕ್ಕಾಗಿ ಪರಶುರಾಮರು ಅವರ ತಾಯಿಯ ತಲೆಯನ್ನು ಕಡಿತಾರೆ ಅಂತ. ಒಂದು ಬಾರಿ ಜಮದಗ್ನಿ ಹೋಮ ಮಾಡ್ತಾ ಇರ್ತಾರೆ. ಹೋಮವನ್ನು ಮಾಡೋದಕ್ಕೆ ನೀರು ಬೇಕಾಗಿರುತ್ತೆ. ಮಾತೆ ರೇಣುಕಾಂಬೆಗೆ ನೀರು ತರಲು ಹೇಳ್ತಾರೆ. ನೀರನ್ನು ತರಲು ಹೋದ ರೇಣುಕಾಂಬೆ ಅಲ್ಲೇ ನದಿಯಲ್ಲಿ ಗಂಧರ್ವರ ರಾಜ ಚೈತ್ರರಥ ಏನು ಮಾಡ್ತಾನೆ ಅಂದರೆ ಅಪ್ಸರೆಯವ್ರ ಜೊತೆ ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಮಾತೆ ರೇಣುಕಾಂಬೆ ಆ ಆಟ ಆಡೋದನ್ನು ನೋಡಿಕೊಂಡು ನೀರು ತಗೊಂಡೋಗೋದನ್ನು ಮರೆತು ಹೋಗ್ತಾಳೆ. ತುಂಬ ಹೊತ್ತಿನ ನಂತರ ಹೋದ ಮೇಲೆ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಜಮದಗ್ನಿಗೆ ತುಂಬ ಕೋಪ ಬಂದಿರತ್ತೆ. ಏನಕ್ಕಂತ ಹೇಳಿದ್ರೆ ತನ್ನ ಹೆಂಡತಿ ಬೇರೆ ಪುರುಷನನ್ನು ನೋಡಿದ್ಲು ಅಂತ ಕೋಪದಿಂದ ತಾಯಿ ರೇಣುಕಾಂಬೆಯನ್ನು ವಿವಸ್ತ್ರಗೊಳಿಸಿ ಮನೆಯಿಂದ ಆಚೆ ಹಾಕ್ತಾರೆ. ಅಷ್ಟು ಕೋಪ ಬಂದಿರತ್ತೆ. ಆಗ ತಾಯಿ ರೇಣುಕಾಂಬೆ ಬೇವಿನ ಎಲೆಗಳನ್ನು ಸುತ್ತಕೊಂಡು ಇಲ್ಲಿರ್ತಕ್ಕಂಥ ಗುಹೆಯಲ್ಲಿ ಬಂದು ತಾಯಿ ರೇಣುಕಾಂಬೆ ನೆಲೆಸುತ್ತಾಳೆ. ಅಷ್ಟಾದರೂ ಕೂಡ ಜಮದಗ್ನಿಗೆ ಕೋಪ ಕಡಿಮೆ ಆಗುವುದಿಲ್ಲ. ತನ್ನ ಎಲ್ಲ ಮಕ್ಕಳನ್ನು ಕರೆದು ತಾಯಿ ರುಂಡವನ್ನು ಕತ್ತರಿಸಾಕಿ ಅಂತ ಹೇಳಿದ. ಎಲ್ಲ ಮಕ್ಕಳುಗಳು ತಾಯಿಯ ರುಂಡವನ್ನು ಕಡಿಲಿಕ್ಕೆ ಹಿಂದೆ ಸರಿತಾರೆ. ಮತ್ತೆ ಕೋಪಗೊಂಡ ಜಮದಗ್ನಿ ಅವ್ರನ್ನೆಲ್ಲನೂ ಕಲ್ಲನ್ನಾಗಿ ಮಾಡ್ತಾನೆ. ಕೊನೆಯ ಮಗನಾದಂತಹ ಪರಶುರಾಮನ ಬಳಿ ಬಂದು ನೀನು ತಾಯಿಯ ರುಂಡವನ್ನು ಕಡಿ ಎಂದು ಹೇಳ್ತಾನೆ. ಪರಶುರಾಮರು ಆ ಗುಹೆಯಲ್ಲಿರುವ ರೇಣುಕಾಂಬೆ ಮಾತೆಯನ್ನು ಆಗ ಅಲ್ಲೇ ಗುಹೆಯಲ್ಲಿ ಇರ್ತಕ್ಕಂತಹ ರೇಣುಕಾಂಬೆ ತಾಯಿಯ ರುಂಡವನ್ನು ಕಡಿತಾನೆ. ತಾಯಿಯ ರುಂಡವನ್ನು ಕಡಿದಾದ್ಮೇಲೆ ಜಮದಗ್ನಿ ಕೋಪ ಕಮ್ಮಿ ಆಗುತ್ತೆ. ಕೋಪ ಕಡಿಮೆ ಆದಮೇಲೆ ನಿನಗೆ ಏನು ವರ ಬೇಕು ಅಂತ ಪರಶುರಾಮನ ಬಳಿ ಕೇಳಿದಾಗ, ಮತ್ತೆ ನನ್ನ ತಾಯಿಯನ್ನು ಜೀವಂತವಾಗಿ ಕೊಡು, ಹಾಗೆ ನನ್ನ ಅಣ್ಣಂದಿರಿಗೆ ಕೂಡ ಜೀವನ ಕೊಡು ಅಂತ ಕೇಳ್ಕೊಂಡೆ. ಮತ್ತೆ ತಾಯಿ ಪುನರ್ಜನ್ಮ ಪಡಿತಾಳೆ. ಇದು ಪರಶುರಾಮರ ತಾಯಿ ತಲೆ ಕಡಿದ ಸ್ಥಳ ಹಾಗೂ ಈ ಸ್ಥಳದ ಕತೆ. ಸ್ನೇಹಿತರೆ, ತಾಯಿ ರೇಣುಕಾಂಬೆ ಎಷ್ಟೋ ಮನೆಗಳಿಗೆ ಹಾಗೂ ಜನಗಳಿಗೆ ಆರಾಧ್ಯ ದೇವಿಯಾಗಿದ್ದಾಳೆ. ಇಲ್ಲಿ ಮಂಗಳವಾರ ಹಾಗೂ ಶುಕ್ರವಾರ ಮತ್ತು ಹುಣ್ಣಿಮೆ ದಿವಸ ತುಂಬ ಜನ ಇರ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನದೊಳಗೆ ಗುಹೆ ಇದೆ. ಆ ಗುಹೆಯಲ್ಲಿ ತಾಯಿ ರೇಣುಕಾಂಬೆ ನೆಲೆಸಿರುತ್ತಾಳೆ. ಸ್ನೇಹಿತರೆ, ತಾಯಿ ರೇಣುಕಾಂಬೆ ಜಮದಗ್ನಿ ಆಶ್ರಮದಿಂದ ಹೊರಹಾಕಲ್ಪಟ್ಟ ಮೇಲೆ ಚಂದ್ರಗುತ್ತಿ ಗುಹೆ ಸೇರಿದ್ದು ಬೇವಿನ ಸೊಪ್ಪಿನ ಹೊದಿಕೆಯನ್ನು ಹಾಕ್ಕೊಂಡು ಬಂದಿದ್ದು. ಅದರ ನೆನಪಿಗೋಸ್ಕರ ಮುಂಚೆ ಇಲ್ಲಿ ಚಂದ್ರಗುತ್ತಿಯಲ್ಲಿ ಬೆತ್ತಲೆ ಸೇವೆ ಹಾಗೂ ಬೇವಿನ ಸೊಪ್ಪಿನ ಸೇವೆ. ಇದಾದ್ಮೇಲೆ ನಮ್ಮ ಸರ್ಕಾರ ಈ ಎಲ್ಲ ಸೇವೆಯನ್ನು ನಿಲ್ಲಿಸಿದ್ದಾರೆ. ಈಗ ಚಂದ್ರಗುತ್ತಿಯಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ದೇವಸ್ಥಾನದ ಎದುರುಗಡೆ ಪರಶುರಾಮರ ದೇವಸ್ಥಾನ ಇದೆ. ಹಾಗೆ ನಾಗದೇವತೆಯ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಈ ರೇಣುಕಾಂಬೆ ತಾಯಿ ಅತಿ ಎತ್ತರವಾದ ಬೆಟ್ಟದ ಮೇಲಿನ ಕಲ್ಲು ಬಂಡೆಯಲ್ಲಿ ನೆಲೆಸಿದ್ದಾಳೆ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಕಲ್ಲಿದೆ. ಆ ಕಲ್ಲಿನ ವಿಶೇಷತೆ ಏನಂದರೆ, ನಾವೇನಾದ್ರು ಮನಸ್ಸಿಂದ ಕೇಳ್ಕೊಂಡ್ರೆ ಆ ಕೆಲಸ ಅಥವಾ ಕಾರ್ಯ ಆಗತ್ತೆ ಅಂದರೆ ಕಲ್ಲು ಮೇಲೆ ಹೇಳತ್ತೆ, ಇಲ್ಲ ಅಂದರೆ ಅದ್ರ ಸ್ಥಾನದಲ್ಲೇ ಅದಿರತ್ತೆ. ಎಷ್ಟು ಪ್ರಯತ್ನ ಪಟ್ಟರು ಅದು ಏಳಲ್ಲ. ನೋಡ್ರಿ ಏನು ಸಖತ್ತಾಗಿದೆ ಸ್ಥಳ. ಕಲ್ಲು ಬಂಡೆ ಮಧ್ಯ ದೇವ್ರು ನೆಲೆಸಿರೋದು ನೋಡ್ರಿ. ಮೇಲೆ ಹೋಗ್ಬೋದು, ಈಗ ಮಳೆಗಾಲ, ಜಾರದ್ ಫುಲ್ಲು. ಮುಂದ್ಗಡೆ ವ್ಯೂ ನೋಡ್ರಿ ಏನು ಸಖತ್ತಾಗಿದೆ ಅಂತ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನೀವು ಒಂದ್ಸರಿ ವಿಸಿಟ್ ಮಾಡಿ, ಒಳ್ಳೆ ನೆಮ್ಮದಿ ಆಗತ್ತೆ. ಇಲ್ಲಿ ಬಂದರೆ ಪ್ಲೇಸು ಸಖತ್ತಾಗಿದೆ.
ಸಾಕಾಗಿದೆ ಅಂತ ನೋಡಿದ್ರಲ್ಲ, ತೋರಿಸ್ತೀನಿ. ಆ ಕಡೆ ಅಲ್ಲಿ ಫಾಲ್ಸ್ ಟೈಪ್ ಏನೋ ಇದೆ, ತೋರಿಸ್ತೀನಿ. ಒಂದು ಫಾಲ್ಸ್ ಟೈಪ್ ಏನೋ ಇದೆ, ತೋರಿಸ್ತೀನಿ. ಸಾಕಾಗಿದೆ. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾ ಇರ್ತೀನಿ. ಇದು ನೋಡ್ರಿ, ಏನು ಫಿಲ್ಟರ್ ಹಾಕಿದ್ದಲ್ಲ, ಏನು ಎಡಿಟ್ ಮಾಡಿದ್ದಲ್ಲ, ನ್ಯಾಚುರಲ್ ವಾಟರ್ ಇದು. ಹಿಂಗೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಮುಂದಿದೆ. ಈಗ ಆ ಕಡೆ ಸೈಡು ಕೆರೆ ಟೈಪ್ ಏನೋ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನೋಡ್ರಿ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಈ ಮೇಲೆ ಹೋಗೋಣ. ಈಗ ಹಿಂಗಿಂದನೇ ಹತ್ತೋಬೇಕು. ದೇವಸ್ಥಾನದ ಎದುರುಗಡೆ ಇದೆ. ಎಂಟ್ರೆನ್ಸಲ್ಲೇ ಈ ಕಡೆ ದಾರಿಯಿಂದ ಹೋಗ್ಬೋದು, ಅಥವಾ ದೇವಸ್ಥಾನದಿಂದನೇ ಒಂದು ದಾರಿ ಇದೆ ಮೆಟ್ಲಲ್ಲಿ, ಅಲ್ಲಿ ಮೆಟ್ಲಿಂದ ಇಳಿದು ಹೋಗ್ಬೋದು. ಸಾಕಾಗಿದೆ ಅಂತ ಪ್ಲೇಸು, ಕ್ರೇಜಿ ಮಾತ್ರ. ಒಂಥರ ಸಖತ್ ಮಜಾ. ಮೇಲೆ ಹೋಗಿದ್ನಲ್ಲ, ಕಲ್ಲು ಬಂಡೆ ಮಧ್ಯ ದೇವರು. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಒಳಗೆ ರಿಸ್ಟ್ರಿಕ್ಷನ್ ಇತ್ತಲ್ಲ, ಅದಕ್ಕೆ ಮಾಡಲಿಲ್ಲ. ನೋಡ್ರಿ ಯಾವ ಥರ ಇದೆ ಅಂತ. ಈ ಥರ ಕಲ್ಲು ಬಂಡೆ ಮೇಲೆ ಹತ್ತೋಬೇಕು ಆ ದೇವಸ್ಥಾನ ನೋಡ್ಬೇಕಂದ್ರೆ. ನಿಮಗೆ ದೇವಸ್ಥಾನದಿಂದನೂ ಒಂದು ದಾರಿ ಇದೆ, ಆ ದಾರಿಯಿಂದನೂ ಬರ್ಬೋದು. ದೇವಸ್ಥಾನದಿಂದ ಡೈರೆಕ್ಟಾಗಿ ರೋಡ್ ಇದೆ, ಅಥವಾ ಪಾರ್ಕಿಂಗಿಂದ ಮುನ್ಗಡೆ ಬಂದರೆ ಅಲ್ಲಿ ಹತ್ತೋಬೇಕು. ಈ ಥರ ಕಲ್ಲು ಇರತ್ತೆ ನೋಡ್ರಿ. ಫುಲ್ ಮಳೆ ಇತ್ತು, ಮಳೆಗಾಲದಲ್ಲಿ ಬಂದರೆ ಫುಲ್ ಜಾರತ್ತೆ ನೋಡ್ರಿ. ಇಲ್ಲೇ ದೇವಸ್ಥಾನ ಕಾಣುತ್ತೆ ಮುಂದೆ, ದೇವಸ್ಥಾನದ ಸೈಡಲ್ಲಿದೆ. ತೋರಿಸ್ತೀನಿ. ವಿಡಿಯೋನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಹೊಸೊಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾ ಇರ್ತೀನಿ. ಈ ಥರನೇ ಹಿಸ್ಟ್ರಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಇದೆ ನೋಡ್ರಿ ಪ್ಲೇಸು, ಸಖತ್ತಾಗಿ ಕಾಣುತ್ತೆ. ಒಳ್ಳೆ ಹೈಟಲ್ಲಿದೆ ಪ್ಲೇಸ್ ಮಾತ್ರ. ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡ್ರಿ, ಸಣ್ಣ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ಕೆರೆ ಇದೆ, ತೋರಿಸ್ತೀನಿ ಯಾವ ಥರ ಟಾಪಲ್ಲಿದೆ ಅಂತ ನೋಡ್ರಿ ದೇವಸ್ಥಾನ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಸಖತ್ತಾಗಿದೆ. ಭಕ್ತಿಯಿಂದ ಬೇಡಿದವರಿಗೆ ವರ ನೀಡುವ ಮಾತೆ ರೇಣುಕಾಂಬೆ ದೇವಿ. ನೋಡ್ರಿ ಯಾವ ಥರ ಇದೆ ಅಂತ. ಇಲ್ಲೇ ನೋಡ್ರಿ ಸೈಡಿಗೆ ಕಲ್ಲು ಬಂಡೆ, ಫುಲ್ ಕಲ್ಲು ಬಂಡೆ ನೋಡ್ರಿ. ದೇವ್ರ ಮೂರ್ತಿ ಎಲ್ಲ ಇದೆ, ಸಣ್ಣ ಸಣ್ಣ ಮೂರ್ತಿ ಎಲ್ಲ ಇದೆ. ಈಗ ಅಲ್ಲಿ ಮುಂದೆ ಸಣ್ಣ ಕೆರೆ ಇದೆ, ತೋರಿಸ್ತೀನಿ ಕೆರೆನ. ನೋಡ್ರಿ ಫುಲ್ ಕಲ್ಲು ಎಲ್ಲ, ರೋಡ್ ಫುಲ್ ಅಲ್ಲಿಂದ ಇಲ್ಲಿ ತನಕನೂ ಕಲ್ಲಿದೆ. ತೋರಿಸ್ತೀನಿ ನೋಡ್ರಿ. ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿರಿ. ಈ ಥರನೇ ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ನೋಡ್ರಿ ಕೆರೆ ಬಂತು, ತೋರಿಸ್ತೀನಿ ಕೆರೆನ, ಏನು ಸಖತ್ತಾಗಿದೆ ಅಂತ. ಇಲ್ಲೇ ಮೇಲೆ ದೇವಸ್ಥಾನ, ಇಲ್ಲೇ ಕೆರೆ ಇದೆ. ಸಿಗುವ ಮುಂದಿನ ಬ್ಲಾಗಲ್ಲಿ. ಅಷ್ಟೋ ತನಕ